ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದ್ರೆ ಕೆಲವು ಕಾಣ್ದಿರೋ ಮುಖಗಳೆಲ್ಲ ಬಂದಾಗ. ತುಂಬಾ ದಿವಸದಿಂದ ಕೆಲವು ಮುಖಗಳು ಕಾಣ್ತಾ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಅವರಿಗೆ ನಮ್ಮನ್ನ ಭೇಟಿ ಮಾಡಬೇಕು, ನಾವು ಇವರು ಸೇರ್ಬೇಕು ಅನ್ನೋ ಸಂತೋಷಕ್ಕೆ ಸೇರಿದ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬಾ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಇರ್ಬೇಕನ್ನೋ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದ್ರೇನ. ಜನಸಂಖ್ಯೆ ಜಾಸ್ತಿ ಆಗಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯ್ತು. ಪ್ರೀತಿಯವ್ರು ಜಾಸ್ತಿ ಆದ್ರು, ಪ್ರೀತಿ ಇರ್ಲಿಲ್ಲ. ಪ್ರೀತಿ ಚೆನ್ನಾಗ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯ ಮೂಲಕ ಎಲ್ಲ ಚಾನೆಲ್ಗಳಲ್ಲಿ ಸಾಕಷ್ಟು ಬಂದ್ಬಿಡ್ತು. ಬಟ್ ಇದ್ರ ಹಿಂದೆ ಅಡಗಿರೋ ಅನುಭವನ ಹಂಚ್ಕೋಬೇಕು. ಇವಾಗ ಇಂಡಸ್ಟ್ರಿ ಕಳ್ಕೋತಾ ಇದೆಯೋ, ವಾಟ್ ಈಸ್ ದ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೋತಾ ಇದೆಯೋ 1986 ಇಂದ ನಾವು ಏನು ಮಾಡ್ಕೊಂಬಂದ್ವೋ ಈ ಅನುಭವ, ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋದು ದಿವಸ ಬಂದಿದೆ. ಇವತ್ತು ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿಗೆ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ. ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದ್ರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿದ್ದು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಇಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ಯಾವತ್ತು ಹೆಗಲ ಮೇಲೆ ಕೈ ಹಾಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಒಂದ್ ದಿವಸ ಮಾಡಿದವರಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊತೀವಿ, ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರ ಕೆಲಸ ಮಾಡಿದ್ರೆ ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮ್ಗೆ, ಇವ್ರು ಹೆಂಗ್ ಪಿಕ್ಚರೈಸ್ ಮಾಡ್ಕೊಂಡ್ ಬರ್ತಾರೆ ನೋಡೋಣ ಆಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನ್ ಮಾಡ್ಕೊಡ್ತೀಯ, ನಾನು ಹೆಂಗ್ ಮಾಡ್ಕೊಂಡ್ ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ರೊಬ್ರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಿನ್ಗಿಂತ ನಾನು ಮಾಡ್ತೀನಿ, ನನ್ಗಿಂತ ನೀನ್ ಮಾಡುವಂತ ಯಾವತ್ತು ಚಾಲೆಂಜ್ ಇಟ್ಕೊಳ್ಳುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಅಲ್ಲಿ ಆಗಿದ್ದಂತ ವಿಷಯಗಳು. ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲ್ ಆಗಿ ನಮ್ಗೆ ಈ ಪ್ರೀತಿಯಲ್ಲಿ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದು ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ನಮ್ ಜೋಡಿನ ಬಿರುಕು ಬೇಡ, ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಕೊಳ್ಳೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರ್ಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅಲ್ಲಿ ಬರುತ್ತೆ, ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫಿನ ಒಂದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಇವಾಗ ಜೊತೆಲಿ ಇದ್ದಿದ್ರೆ ಇನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಆ ಬಿರುಕು ಬೇಕಾಗಿತ್ತೇನೋ ಅಂತಾನು ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು ನಾವು ಯಾವಾಗಲೂ. ಟೈಮ್ ಪಾಸಸ್ ಬಟ್ ಮೆಮರೀಸ್ ಡೋಂಟ್ ಪಾಸ್. ಅದ್ರಲ್ಲಿ ಈ ಮೆಮರೀಸ್ ಅಂತ ನಾವು ಯಾರು ಮರೆಯೋಕೆ ಆಗೋದೇ ಇಲ್ಲ. ಈ ಮೆಲಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತು ನೀವು ರೀಲ್ಸ್ ಅಲ್ಲಾಗ್ಲಿ ಯಾವುದಾಗ್ಲಿ ನಮ್ಮ ಇಬ್ಬರು ಕಾಂಬಿನೇಷನ್ ಆಡ್ಬೇಕು ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್, ಬೆಸ್ಟ್ ಲವರ್ಸ್, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೆ ಏನು ಗೊತ್ತೇ ಇರಲಿಲ್ಲ. ನನಗೆ ಇವ್ರು ಬರ್ದು ಕೊಟ್ಟಾಗಲೇ ಗೊತ್ತಾಗಿದ್ದು ಇದನ್ನ ಹಿಂಗ್ ತೆಗಿಬೇಕು, ಅದನ್ನ ಹಂಗ್ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ ರವಿಚಂದ್ರನ್ನ ಆ ಕ್ರೇಜಿ ಸ್ಟಾರ್ನ ಅಲ್ಲಿ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದು, ಎಲ್ಲ ಕೊಟ್ಟಿದ್ದು ಇವರೇ. ನನ್ನನ್ನು ಇವ್ರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನ ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ ಐ ಪೋಸ್, ಅದೇ ನಿಜ. ಡನ್ ದಿಸ್ ಇದು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತು ಜಗಳ ಆಡಿಲ್ಲ ನಾವು.